ಬೆಂಗಳೂರಿನ ಐತಿಹಾಸಿಕ ದೇವಾಲಯಗಳು ಮಾರ್ಚ್ 3ನೇ ತಾರೀಕು ಅಂದರೆ ಚಂದ್ರಗ್ರಹಣದ ಸಂದರ್ಭದಲ್ಲಿ ಬಹುತೇಕ ಕ್ಲೋಸ್ ಆಗ್ತಾ ಇದೆ. ಹೌದು, ಪ್ರಸಿದ್ಧ ದೊಡ್ಡ ಗಣೇಶ ದೇಗುಲದಲ್ಲಿಯೂ ಕೂಡ ಮಂಗಳವಾರ ದೇವರ ದರ್ಶನದಲ್ಲಿ ಸಮಯ ಬದಲಾವಣೆ ಆಗ್ತಾ ಇದೆ. ಗ್ರಹಣದ ಪ್ರಯುಕ್ತ ದೇವರ ದರ್ಶನದ ಸಮಯ ಬದಲಾವಣೆಯನ್ನು ಚೇಂಜ್ ಮಾಡಲಾಗಿದೆ. ಸಂಜೆ 5:30 ಬದಲಾಗಿ ಗ್ರಹಣದ ಮೋಕ್ಷವಾದ ಬಳಿಕ 7:45ಕ್ಕೆ ದೇವಸ್ಥಾನದ ಭಕ್ತರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಮಾರ್ಚ್ 3ರಂದು ಕೇತುಗ್ರಸ್ತ ಚಂದ್ರಗ್ರಹಣ ಇರೋದ್ರಿಂದ ಬೆಂಗಳೂರಿನ ದೇಗುಲದ ದರ್ಶನದ ಸಮಯವೂ ಕೂಡ ಬದಲಾವಣೆ ಆಗ್ತಾ ಇದೆ. ನಾವೀಗ ಬೆಂಗಳೂರಿನ ಐತಿಹಾಸಿಕ ಪ್ರಸಿದ್ಧ ದೊಡ್ಡ ಗಣೇಶ ದೇಗುಲದಲ್ಲಿದ್ದೀವಿ. ಇಲ್ಲಿ ಗ್ರಹಣದ ಸಮಯ ಏನಿದೆ, ಸಾಮಾನ್ಯವಾಗಿ ಬೆಳಗ್ಗೆ 6:30ರಿಂದ 12:30ರವರೆಗೆ ದೇವರ ದರ್ಶನದ ಸಮಯ ಇರುತ್ತೆ. ಅದಾದ ಬಳಿಕ ಸಂಜೆ 5:30ರಿಂದ 8:30ರವರೆಗೆ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ಬಟ್ ಗ್ರಹಣದ ದಿನ 5:30ರ ಬದಲಾಗಿ 7:45 ಅಂದರೆ ಗ್ರಹಣ ಮೋಕ್ಷವಾದ ಬಳಿಕ ದೇವಸ್ಥಾನ ತೆರೆಯಲಾಗುತ್ತೆ ಅಂತ ಅರ್ಚಕರು ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿದರೆ ದೇಗುಲದ ದರ್ಶನದ ಸಮಯದಲ್ಲಿ ಕೊಂಚ ಬದಲಾವಣೆ ಇದೆ. ಅಂದರೆ 2 ಗಂಟೆ ತಡವಾಗಿ ದೇಗುಲ ಓಪನ್ ಆಗುತ್ತೆ. ಯಾಕಂದರೆ ಗ್ರಹಣ ಮೋಕ್ಷವಾದ ಬಳಿಕ ದೇವಸ್ಥಾನದ ಒಳಾಂಗಣವನ್ನು ಶುದ್ಧೀಕರಣ ಮಾಡುವಂಥದ್ದು, ಗಂಗಾಜಲವನ್ನು ಪ್ರೋಕ್ಷಣೆ ಮಾಡಿ ದೇವಸ್ಥಾನದ ಶುದ್ಧೀಕರಣ, ದೇವರನ್ನ ದರ್ಬೆಯಿಂದ ಬಂಧನವನ್ನು ಮಾಡಿರ್ತಾರೆ. ಸೊ ಅದಾದ ಬಳಿಕ ದೇವಸ್ಥಾನ ಓಪನ್ ಆಗುತ್ತೆ. ಸುಮಾರು 7:45 ಗ್ರಹಣ ಮೋಕ್ಷವಾದ ಬಳಿಕ ಓಪನ್ ಮಾಡ್ತಾರೆ. ಅದಾದ ಬಳಿಕ ಭಕ್ತರಿಗೆ ಎಂದಿನಂತೆ ದರ್ಶನದ ವ್ಯವಸ್ಥೆಯನ್ನು ಮಾಡ್ತಾರೆ. ಅದನ್ನು ಹೊರತುಪಡಿಸಿದಂತೆ ಗ್ರಹಣ ಶಾಂತಿ ಹೋಮ, ಆ ರೀತಿಯ ಯಾವುದೇ ರೀತಿ ಹೋಮವನ್ನು ಸದ್ಯದ ಮಟ್ಟಿಗೆ ಇಲ್ಲಿ ಪ್ಲಾನ್ ಮಾಡ್ಕೊಂಡಿಲ್ಲ. ಬಟ್ ದೇವರ ದರ್ಶನದ ಅವಧಿ ಏನಿದೆ ಅದು ಬದಲಾವಣೆ ಆಗುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ಲಾನ್ಸ್ಗಳನ್ನು ರೂಪಿಸಿದ್ದಾರೆ. ಸೊ ಹಾಗಾಗಿ ಗ್ರಹಣ ಮೋಕ್ಷವಾದ ಬಳಿಕ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದರ್ಶನಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಬೆಂಗಳೂರಿನ ಬಹುತೇಕ ದೇವಸ್ಥಾನದಲ್ಲಿ ಆ ಗ್ರಹಣದ ಸಂದರ್ಭದಲ್ಲಿ ಯಾವ ದೇವಸ್ಥಾನವೂ ಬಹುತೇಕ ದೇವಸ್ಥಾನಗಳು ಬಂದ್ ಆಗುವಂತಹ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಹೋಳಿ ಹುಣ್ಣಿಮೆಯಂದೇ ಯುಗಾದಿಗೂ ಮೊದಲ ಚಂದ್ರಗ್ರಹಣ ಗೋಚರವಾಗ್ತಾ ಇದೆ. ಮಂಗಳವಾರ ಬಂಡೆ ಮಹಾಕಾಳಿ ದೇವಸ್ಥಾನ ಅವತ್ತು ಓಪನ್ ಇರುತ್ತೆ. ಗ್ರಹಣ ಪ್ರಾರಂಭದ ಸಮಯಕ್ಕೆ ವಿಶೇಷ ಹೋಮ ಪೂಜೆ ನಡೆಯಲಿದೆ. ಬಂಡೆ ಮಹಾಕಾಳಿ ದೇಗುಲದಲ್ಲಿ ಹಿಂದಿನಿಂದಲೂ ಕೂಡ ಈ ಪದ್ಧತಿಯನ್ನು ನಡೆಸಿಕೊಂಡು ಬರಲಾಗಿದೆ. ಹೀಗಾಗಿ ಭಕ್ತರು ಕೂಡ ಚಂದ್ರಶಾಂತಿ ಹೋಮದಲ್ಲಿ ಭಾಗಿಯಾಗಬಹುದು. ಯಾರಿಗೂ ಬಲವಂತವಿಲ್ಲ ಅಂಥೇಳಿ ದೇವಸ್ಥಾನದ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಶಶಿಕುಮಾರ್ ತಿಳಿಸಿದ್ದಾರೆ. ದೇವಿ ದರ್ಶನಕ್ಕೆ ಭಕ್ತಾದಿಗಳಿಗೆ ಮುಕ್ತ ಅವಕಾಶವಿದೆ. ಗ್ರಹಣದ ಸಂದರ್ಭದಲ್ಲಿ ಬಂಡೆ ಮಹಾಕಾಳಿ ತಾಯಿಗೆ ತುಪ್ಪದಿಂದ ಲೇಪನ ಮಾಡಲಾಗುತ್ತೆ. ಮರುದಿನ ಕುಂಭಸ್ನಾನವನ್ನು ಮಾಡಲಾಗುತ್ತೆ ಎನ್ನುವ ಮಾಹಿತಿಯನ್ನು ಕೊಟ್ಟಿದ್ದಾರೆ.